ಸಿಸೆ ನ್ಯೂಸ್ಗೆ ಸ್ವಾಗತ. ನಾನು ನರೇಂದ್ರ ಪಾಟೀಲ್. ಇಂದಿನ ಮುಖ್ಯಾಂಶಗಳು: ನಾಳೆ ಸ್ವತಂತ್ರ ಮಹೋತ್ಸವ ಹಿನ್ನೆಲೆ ಬೀದರ್ನಲ್ಲಿ ತಿರಂಗ ಮೇಳ, ಭಾವೈಕ್ಯತೆ ನಡಿಗೆ ಹಾಗೂ ದಳಪತಿಗಳ ಬೇಡಿಕೆ ಈಡೇರಿಸುವ ಭರವಸೆ ಸಿದ್ದರಾಮಯ್ಯ. ನಾಳೆ ಸ್ವತಂತ್ರ ಮಹೋತ್ಸವ ಹಿನ್ನೆಲೆ ಬೀದರ್ನಲ್ಲಿ ತಿರಂಗ ಮೇಳ, ಭಾವೈಕ್ಯತೆ ನಡಿಗೆ. ಹರ್ ಘರ್ ತಿರಂಗ ಅಭಿಯಾನದ ಪ್ರಯುಕ್ತ ತಿರಂಗ ಮೇಳ, ಭಾವೈಕ್ಯತೆ ನಡಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಜಿಲ್ಲಾಡಳಿತ ಸಹಯೋಗದಲ್ಲಿ ಆಯೋಜಿಸಿದ್ದ ನಡಿಗೆ ನಗರದ ಮೇಲು ಕ್ರಾಸ್ನಿಂದ ಜಿಲ್ಲಾ ಕ್ರೀಡಾಂಗಣದವರೆಗೆ ಬೃಹತ್ ತಿರಂಗ ರ್ಯಾಲಿ ನಡೆಯಿತು. ನಗರದ ವಿವಿಧ ಶಾಲಾ ಕಾಲೇಜಿನ ನೂರಾರು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ತಿರಂಗ ಧ್ವಜ ಹಿಡಿದು 2 ಕಿಲೋಮೀಟರ್ ರ್ಯಾಲಿ ನಡೆಸಿದ ಡಿಸಿ, ಸಿಇಒ ಹಾಗೂ ವಿದ್ಯಾರ್ಥಿಗಳು. ಡಿಸಿ ಶಿಲ್ಪ ಶರ್ಮಾ, ಸಿಇಒ ಗಿರೀಶ್ ಬದೋಳೆ, ಎಸ್ಪಿ ಪ್ರದೀಪ್ ಗುಂಟಿ ಭಾಗಿಯಾಗಿದ್ದರು ಹಾಗೂ ಶಾಲೆಗಳ ಮುಖ್ಯಸ್ಥರು, ಅಧಿಕಾರಿಗಳು, ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಇದೇ ವೇಳೆ ಜಿಲ್ಲಾಧಿಕಾರಿ ಶಿಲ್ಪ ಶರ್ಮಾ ಮಾತನಾಡಿದರು. ಮುಂದಕ್ಕೆ ಹೋಗ್ಬೇಡ್ರಿ. ಒಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಹಬ್ಬದ ಶುಭಾಶಯಗಳು. ಅತಿ ದೊಡ್ಡದು ಹಬ್ಬ ನಮ್ಮ ದೇಶಕ್ಕೆ ಇದು. ಮತ್ತೆ ಐ ಕ್ಯಾನ್ ಫೀಲ್ ಆಲ್ಸೋ ದಿ ಫೆಸ್ಟಿವಲ್ ಫರ್ವರ್. ನೀವೆಲ್ಲರೂ ಇಲ್ಲಿ ಬಂದಿದ್ದೀರಿ ಮತ್ತೆ ಎಷ್ಟು ಎಕ್ಸೈಟ್ಮೆಂಟ್ ಇಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಿ. ತುಂಬಾ ಖುಷಿ ಆಗ್ತಾ ಇದೆ. ಸರ್ವ ಜನಾಂಗದ ಶಾಂತಿಯ ತೋಟ, ಈ ಮಾತನ್ನ ನಾವು ನೋಡ್ಬೇಕಿದ್ರೆ ನಮ್ಗೆ ಬೀದರಲ್ಲಿ ಕಾಣುತ್ತೆ. ಮತ್ತೆ ಇವತ್ತಿನ ಸಂದರ್ಭದಲ್ಲಿ ಕೂಡ ಆ ಸೇಮ್ ಮಾತು ನಮ್ಗೆ ನೋಡಕ್ಕೆ ಇವತ್ತು ಸಿಗ್ತಾ ಇದೆ. ಕೆಲವೊಂದು ವಿಷಯಗಳು ಇದೆ. ನಾವು 79 ವರ್ಷ ನಂತರ ಕೂಡ ನಮ್ಮ ದೇಶಕ್ಕೆ ಪಿಂಚ್ ಆಗ್ತಾ ಇದೆ. ಅದರಲ್ಲಿ ಒಂದು ವಿಷಯ ಏನಂದ್ರೆ ಅನಿಮಿಯಾ. ನಾನು ಯಾವಾಗ್ಲೂ ಹೇಳ್ತೀನಿ, ನಮ್ಮ ಬೀದರ್ ಜಿಲ್ಲೆಯಲ್ಲಿ ಕೂಡ ಜಾಸ್ತಿ ಮಟ್ಟಿಗೆ ಇದೆ. ಆ ನಿವಾರಣೆಗೆ ನಾವೆಲ್ಲರೂ ಕೈ ಜೋಡಿಸೋಣ. ನಿಮ್ಮ ಪಕ್ಕದಲ್ಲಿ ಯಾರು ನೇಬರ್ಹುಡ್ ಯಾರು ಇರ್ತಾರೆ ಅವರಿಗೂ ಹೇಳಿ. ಹಾಸ್ಪಿಟಲ್ನಲ್ಲಿ, ತಾಲೂಕಾ ಹಾಸ್ಪಿಟಲ್ನಲ್ಲಿ, PHC, CHC ನಲ್ಲಿ ಎಲ್ಲ ಕಡೆ ಫ್ರೀ ಆಗಿ ಟೆಸ್ಟ್ ಆಗ್ತಾ ಇದೆ. ಟೆಸ್ಟ್ ಮಾಡಿಸಿ ಅದನ್ನ ಟ್ರೀಟ್ಮೆಂಟ್ ಕೂಡ ಫ್ರೀ ಆಗಿ ಕೊಡ್ತಾರೆ. ಟ್ಯಾಬ್ಲೆಟ್ ಅಥವಾ ಐರನ್ ಸಿಕ್ರೋಸ್ ಇಂಜೆಕ್ಷನ್ ಅವರು ಕೊಡ್ತಾರೆ ಅಥವಾ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡ್ತಾರೆ, ಡಾಕ್ಟರ್ ಹೇಳ್ತಾರೆ. ದಯವಿಟ್ಟು ನಾವೆಲ್ಲರೂ ಅನಿಮಿಯಾ ನಿವಾರಣೆಗೆ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ನಾನು ನಿಮಗೆ ವಿನಂತಿಸುತ್ತೇನೆ. ಒಂದು ಮಾತು ಈ ಸಂದರ್ಭದಲ್ಲಿ ಇಕ್ಬಾಲ್ ಅವರ ಬರೆದಿರುವುದು ಲೈನ್ಸ್ ಅನ್ನು ನಾನು यूना और मिस्र और रूम सब मिट गए जहाँ से
अब तक मगर है बाकी नामो निशान हमारा। कुछ बात है कि हस्ती मिटती नहीं हमारी, सदियों रहा है दुश्मन दौरे जमा हमारा। हम बुलबुले हैं इसकी ये गुलसिता हमारा, सारे जहां से अच्छा हिंदुस्तान हमारा, हिंदुस्तान हमारा। ಅಂಗವಾಗಿ ಇವತ್ತು ಬೀದರ್ನಲ್ಲಿ ನಾವು ಭಾವೈಕ್ಯತೆ ನಡಿಗೆ ಜಿಲ್ಲಾಡಳಿತದಿಂದ ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಎಲ್ಲ ಸಮುದಾಯವರು ವಿಜೃಂಭಣೆಯಿಂದ ಭಾಗವಹಿಸಿ ಈ ಒಂದು ನಡಿಗೆ ತುಂಬ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಕ್ಕೆ ನಾನು ಜಿಲ್ಲಾಡಳಿತ ಅಂದು ತಮ್ಮೆಲ್ಲರಿಗೂ ಅಭಿನಂದನೆಗಳು ತಿಳಿಸಲು ಬಯಸುತ್ತೇನೆ. ಈ ಥರನೇ ನಾವೆಲ್ಲ ಸಮುದಾಯವರು ಭಾವೈಕ್ಯತೆಯಿಂದ ಏಕತೆಯಿಂದ ಬೆಳಿಬೇಕು, ಸೌಹಾರ್ದತೆಯಿಂದ ಬೆಳಿಬೇಕು. ಇದರಲ್ಲೇ ನಮ್ಮ ದೇಶದ ಮತ್ತು ನಮ್ಮ ಸಮಾಜದ ಪ್ರಗತಿ ಇದೆ. ಈ ಥರನೇ ನಮ್ಮ ದೇಶಕ್ಕೆ ಏನು ಕರಿತೀವಿ ಅಂದರೆ ವಿವಿಧತೆಯಲ್ಲಿ ಏಕತೆ, ಯುನಿಟಿ ಇನ್ ಡೈವರ್ಸಿಟಿ. ಈ ಥರ ನಮ್ಮ ದೇಶ ಸುಂದರವಾಗಿ ವಿವಿಧತೆಯಿಂದ ಆದರೂ ಕೂಡ ಏಕತೆಯಲ್ಲಿದೆ. ಈ ಥರನೇ ನಾವು ಬಾಳಬೇಕಂತ ತಿಳಿಸುತ್ತಾ ಒಂದು 2 ಮಾತನ್ನ ಮುಗಿಸುತ್ತೇನೆ. ಥ್ಯಾಂಕ್ ಯು. ಸ್ವಾತಂತ್ರ್ಯೋತ್ಸವದ ತಮ್ಮೆಲ್ಲರಿಗೂ ಶುಭಾಶಯಗಳು, ಶರಣಾರ್ಥಿಗಳು. ಆತ್ಮೀಯ ಎಲ್ಲ ಪ್ರೀತಿಯ ವಿದ್ಯಾರ್ಥಿನಿಯರೇ, ನಿಜಕ್ಕೂ ಭಾವೈಕ್ಯತೆ ನಡಿಗೆ ಅಂತಂದರೆ ಎಲ್ಲರನ್ನ ಪ್ರೀತಿಸ್ತಕ್ಕಂಥದ್ದು. ಬಹುತೇಕ ನಮ್ಮ ಪ್ರಪಂಚದಲ್ಲಿ ಅದು ಭಾವೈಕ್ಯತೆ ಎಲ್ಲಾದರೂ ಇದೆ ಅಂದರೆ ಅದು ಭಾರತದಲ್ಲಿದೆ. ವಿವಿಧತೆಯಲ್ಲಿ ಏಕತೆ ಇರ್ತಕ್ಕಂಥ ಜಗತ್ತಿನಲ್ಲಿ ಯಾವುದಾದ್ರೂ ರಾಷ್ಟ್ರ ಇದ್ದರೆ ಅದು ನನ್ನ ಭಾರತ. ವಿಶೇಷವಾಗಿ ಭಾರತ ಎಲ್ಲರನ್ನ ಪ್ರೀತಿಸ್ತಕ್ಕಂಥದ್ದು, ಎಲ್ಲರನ್ನ ಗೌರವಿಸ್ತಕ್ಕಂಥದ್ದು. ಈ ಸ್ವಾತಂತ್ರ್ಯೋತ್ಸವದ ಸಲುವಾಗಿ ಎಷ್ಟು ಹಿರಿಯರು, ಸಣ್ಣವರು, ದೊಡ್ಡವರು ತ್ಯಾಗ ಬಲಿದಾನ ಮಾಡಿ ನಮ್ಮನ್ನು ಈ ರಾಷ್ಟ್ರವನ್ನು ನಮ್ಮ ಕೈದಾಗ ಕೊಟ್ಟಿದ್ದಾರೆ. ನಾವೇನೇ ಮಾಡಿದ್ರೂ ರಾಷ್ಟ್ರಕ್ಕಾಗಿ, ಅದು ಶಿಕ್ಷಣ ಇರಬಹುದು, ಕೃಷಿ ಇರಬಹುದು, ಆರೋಗ್ಯ ಇರಬಹುದು, ಉದ್ಯಮ ಯಾವುದೇ. और फिर कन्नड़ा साहित्य परिषद और तमाम इंस्टीट्यूट्स के हेड्स और स्टूडेंट्स सबको मैं मुबारकबाद देना चाहता हूं। हम भारतीयों के लिए अगस्त का महीना त्योहार का महीना है, यह हमारे देश की आजादी का महीना है। हम इसमें सेलिब्रेशंस करते गए, यह हमारी बड़ी ईद है। अभी हमने एक कैंपेन CIO चिल्ड्रन इस्लामिक ऑर्गेनाइजेशन के नाम से ऑल इंडिया लेवल पर प्लांटेशन का किया और उसका जो थीम दिया वो ये कि हैंड्स इन सॉइल, हार्ट्स विथ इंडिया। जब बच्चा एक प्लांट लगाता है तो उसके दोनों हाथ मिट्टी में होते गए, लेकिन उसका दिल जब मिट्टी से हाथ मिल जाता है तो इस मिट्टी से मोहब्बत होती है और उसका दिल इंडिया के साथ जुड़ जाता है। ವರ್ಷಗಳನ್ನು ಮುಗಿಸಿ 79ನೇಯ ನಾವು ಒಂದು ಈ ನಮ್ಮ ಸ್ವಾತಂತ್ರ್ಯೋತ್ಸವನ್ನ ಆಚರಿಸತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮ ದೇಶ ಯಾವ ರೀತಿ ಇಡೀ ಜಗತ್ತಿಗೆ ಮಾದರಿಯಾಗಬಲ್ಲದು ಎನ್ನುವುದಕ್ಕೆ ಬೀದರೇ ಸಾಕ್ಷಿ ಅಂತ ನಾನು ಎದೆ ತಟ್ಟಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಎಂತಹದೇ ಸಂದರ್ಭವಿರಲಿ, ಯಾವುದೇ ಸಮಯವಿರಲಿ, ನಮ್ಮಲ್ಲಿರ್ತಕ್ಕಂಥ ಭಾವೈಕ್ಯತೆ ನಾವು ಇಡೀ ರಾಜ್ಯಕ್ಕಷ್ಟೇ ಅಲ್ಲ, ಇಡೀ ದೇಶಕ್ಕೆ ಮಾದರಿ. ನಮ್ಮ ಮಾದರಿಯನ್ನ ಇಡೀ ದೇಶವೇ ತನ್ನ ಮಾದರಿಯಾಗಿಟ್ಕೊಂಡು ಮುಂದೆ ಹೋಗಬೇಕು ಅಂತ ಆಸೆಯಿಂದ ಇಲ್ಲಿ ನೆರೆದಂಥ ಎಲ್ಲರಿಗೂ ತಲೆವಾಗಿ ವಂದಿಸುತ್ತಾ ಮತ್ತೊಮ್ಮೆ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಜ್ಞಾನಸುಧಾ ಶಿಕ್ಷಣ ಸಂಸ್ಥೆ ವತಿಯಿಂದ ಅರ್ಪಿಸುತ್ತಾ ತಮ್ಮಲ್ಲಿ ತಲೆವಾಗುತ್ತೇನೆ. ಧನ್ಯವಾದಗಳು.